ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಮತ್ತೆ LPG ಗ್ಯಾಸ್ ದರವನ್ನ ಏರಿಕೆ ಮಾಡಿದ್ದಾರೆ. ದಸರಾ ಹಬ್ಬದ ನಿಮಿತ್ತವಾಗಿ ಕೇಂದ್ರ ಸರ್ಕಾರದಿಂದ PM ನರೇಂದ್ರ ಮೋದಿ ಅವರೇ ಹೆಚ್ಚಿಗೆ ಮಾಡಿರುವಂತದ್ದು. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ದರ ಇದೆ, ಅದ ನಂತರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ದರ ಇದೆ ಮತ್ತು ಯಾವ ಒಂದು KG ಗ್ಯಾಸಿಗೆ ಎಷ್ಟು ದರ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಇದೊಂದು ಕೇಂದ್ರ ಸರ್ಕಾರದಿಂದ PM ನರೇಂದ್ರ ಮೋದಿ ಅವರು ದಸರಾ ಹಬ್ಬದ ನಿಮಿತ್ತವಾಗಿ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಈಗ ಇಲ್ಲಿ ತನಕ ಇಳಿಕೆ ಆಗಿದೆ ನೋಡಿದ್ದೀರಿ, ಈಗ ಹೆಚ್ಚಿಗೆ ಮಾಡ್ತಿದ್ದಾರೆ. ಇದು ಯಾವ ನ್ಯಾಯ ಕಮೆಂಟ್ ಮಾಡಿ. ಅದೆಷ್ಟು ಹೆಚ್ಚಿಗೆ ಆಗ್ತಾ ಇದೆ ಒಂದೊಂದು ತಿಳಿಸ್ಕೊಡ್ತಾನೆ. ವಿಡಿಯೋ ತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತ. ನೋಡಿ ಸ್ನೇಹಿತರೆ, ಯಾವುದೇ ಸರ್ಕಾರ ಬಲ್ಲಿ BJP ಆಗ್ಬಹುದು, ಕಾಂಗ್ರೆಸ್ ಆಗ್ಬಹುದು, JDS ಆಗ್ಬಹುದು, ಜನರಿಗೆ ಉದ್ಧಾರ ಆಗುವಂತ ಯೋಜನೆಗಳು ಜಾರಿ ಮಾಡಬೇಕು, ಜನರಿಗೆ ಅನುಕೂಲ ಆಗುವಂತ ಸೌಲಭ್ಯಗಳು ಕೊಡಬೇಕು, ಜನರನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಯೋಜನೆಗಳು ಜಾರಿ ಮಾಡಬೇಕು. ಅದನ್ನ ಬಿಡ್ತಾರೆ ಜನರಿಂದಾನೇ ಹಣ ಲೂಟುವಂತ ಮಾಡುವಂತ ಯೋಜನೆಗಳು, ಅದ ನಂತರ ಜನರಿಗೆ ತೊಂದರೆ ಕೊಡುವಂತ ಯೋಜನೆಗಳು, ಜನರಿಂದ ಹಣವನ್ನ ಹೀರುವಂತ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ. ಇದು ಎಷ್ಟು ನ್ಯಾಯ ಕಮೆಂಟ್ ಮಾಡಿ. ಈಗ ಕೇಂದ್ರ ಸರ್ಕಾರದಿಂದ ಈ ಒಂದು LPG ಗ್ಯಾಸ್ ದರ ಇದೆಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಅದು ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲನೇದಾಗಿ ಯಾವ ಒಂದು ಜಿಲ್ಲೆ ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಪ್ರಸ್ತುತ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆಯಪ್ಪ ಅಂದ್ರೆ, ಇಲ್ಲಿ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ 855 ರೂಪಾಯಿ. ಈಗ ಪ್ರಸ್ತುತ LPG ಗ್ಯಾಸ್ ತಗೋಕೋದ್ರೆ 14.2 kg ಈಗ ಪ್ರಸ್ತುತ ಇಷ್ಟು ದರ ಇದೆ. ಕೆಲವು ಕಡೆ ಹೆಚ್ಚಿಗೆ ತಗೋತಾ ಇರಬಹುದು, ಅದು GST ಅಂತ ಹೇಳಿ ಅದರಲ್ಲಿ ಇರತ್ತೆ. ಬಟ್ ನಿಮ್ಗೆ ಎಷ್ಟ ತಗೋತಾ ಇತ್ತಂದ್ರೆ ಆ ಒಂದು ಆಫೀಸಿಗೆ ಕಂಪ್ಲೀಟ್ ಮಾಡಿ. ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಹೆಚ್ಚಿಗೆ ಮಾಡಿದ್ದಾರೆ ನೋಡಿ. ಈಗ ಹೆಚ್ಚಿಗೆ ಮಾಡಿರೋದು 19 kg ಗ್ಯಾಸ್ ಇದೆಯಲ್ಲ, ಆ ಒಂದು ಗ್ಯಾಸ್ ಬೆಲೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ನೋಡಿ. 19 kg ಗ್ಯಾಸ್ ಇದೆಯಲ್ಲ 1595 ರೂಪಾಯಿ, 1595 ರೂಪಾಯಿ .50 ಈಗ ಪ್ರಸ್ತುತ ಇದೆ. 15 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಮೊದಲು ಎಷ್ಟಿತ್ತು? 1580 ರೂಪಾಯಿ ಇತ್ತು. ಅದು ದೆಹಲಿಯಲ್ಲಿ. ನಮ್ಮೊಂದು ಕರ್ನಾಟಕ ಅದ ನಂತರ ಉಳಿದಂತ ರಾಜ್ಯ ಸೇರಿ 1700 ರೂಪಾಯಿ ಈಗ ಪ್ರಸ್ತುತ ಮಾಡಿದ್ದಾರೆ. ಮೊದಲಿಗೆ 1684 ರೂಪಾಯಿ ಇತ್ತು. ಇನ್ನು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ, ಮುಂಬೈನಲ್ಲಿ ಮೊದಲು 1547 ರೂಪಾಯಿ ಇತ್ತು. ಈಗ ಪ್ರಸ್ತುತ ನಿಮಗೆ 1580 ರೂಪಾಯಿ ತನಕ ಗ್ಯಾಸ್ ಸಿಗತ್ತೆ. ಈ ಒಂದು ಮುಂಬೈನಲ್ಲಿ 15 ರೂಪಾಯಿದಿಂದ 20 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅದ ನಂತರ ಚೆನ್ನೈನಲ್ಲಿ ನೋಡೋದಾದ್ರೆ ವಾಣಿಜ್ಯ ಸಿಲಿಂಡರ್ ಬೆಲೆ ಇದೆಯಲ್ಲ 1754 ರೂಪಾಯಿಗೆ ಏರಿಕೆ ಆಗಿದೆ. ಮೊದಲು ಎಷ್ಟಿತ್ತು? 1731 ರೂಪಾಯಿ ಇತ್ತು. 16 ರೂಪಾಯಿದಿಂದ 21 ರೂಪಾಯಿ ತನಕ ಏರಿಕೆ ಮಾಡಿದ್ದಾರೆ. ಏನ 14.2 kg ಗ್ಯಾಸ್ ಇದೆಯಲ್ಲ ಅದರದ್ದು ಏರಿಕೆ ಮಾಡಿದ್ದಾರೆ ಇಲ್ಲ ಅಂತ ತುಂಬಾ ಜನ ಕೇಳಬಹುದು. ಈ ಒಂದು ದಸರಾ ಹಬ್ಬದ ನಿಮಿತ್ತವಾಗಿ ಈ ಒಂದು ಗೃಹ ಬಳಕೆ ಸಿಲಿಂಡರ್ ದರ ಇದೆಯಲ್ಲ ಅದರಲ್ಲಿ ಯಾವುದೇ ರೀತಿಯಾಗಿ ಚೇಂಜ್ ಆಗಿಲ್ಲ. ಅದು ಮೊದಲು ಎಷ್ಟಿತ್ತಲ್ಲ ಅಷ್ಟೇ ಇದೆ. ಆ ಒಂದು ದರ ಯಾವೊಂದು ಏನು ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ, ಯಾವ್ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅಂತೇಳಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 855 ರೂಪಾಯಿ, ಮುಂಬೈನಲ್ಲಿ 852 ರೂಪಾಯಿ, ದೆಹಲಿಯಲ್ಲಿ 853 ರೂಪಾಯಿ, ಹೈದರಾಬಾದ್ನಲ್ಲಿ 905 ರೂಪಾಯಿ, ಚೆನ್ನೈನಲ್ಲಿ 954 ರೂಪಾಯಿ ಇದೆ, ಕೋಲ್ಕತ್ತಾದಲ್ಲಿ 942 ರೂಪಾಯಿ, ಪಾಟ್ನಾದಲ್ಲಿ 951 ರೂಪಾಯಿ, ಲಕ್ನೋದಲ್ಲಿ 890 ರೂಪಾಯಿ, ಅಹಮದಾಬಾದ್ನಲ್ಲಿ 860 ರೂಪಾಯಿ, ಭೋಪಾಲ್ನಲ್ಲಿ 858 ರೂಪಾಯಿ, ಜೈಪುರದಲ್ಲಿ 856 ರೂಪಾಯಿ, ವಾರಾಣಸಿದಲ್ಲಿ 916 ರೂಪಾಯಿ, ಇಂದೂರದಲ್ಲಿ 881 ರೂಪಾಯಿ, ಅದ ನಂತರ ಗುರುಗ್ರಾಮದಲ್ಲಿ 861 ರೂಪಾಯಿ. ಈ ರೀತಿಯಾಗಿ ಗ್ಯಾಸ್ ಬೆಲೆ ಇದೆ. ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಈಗ ಪ್ರಸ್ತುತ ಯಾವುದೇ ರೀತಿಯಾಗಿ ಗೃಹ ಬಳಕೆ ಇದೆಲ್ಲ ಅದರಲ್ಲಿ ಏರಿಕೆನಾಗಿಲ್ಲ ಇಳಿಕೆನಾಗಿಲ್ಲ. ಈಗ ಆಗಿರೋದು 19 kg ಇದೆಲ್ಲ ಅದರಲ್ಲೇನೆ ಏರಿಕೆ ಮಾಡಿದ್ದಾರೆ. ಎಷ್ಟಂದ್ರೆ 16 ರೂಪಾಯಿದಿಂದ 30 ರೂಪಾಯಿ ತನಕ ಬೆಲೆವನ್ನ ಏರಿಕೆ ಮಾಡಿದ್ದಾರೆ ದಸರಾ ಹಬ್ಬದ ನಿಮಿತ್ತವಾಗಿ ಕೇಂದ್ರ ಸರ್ಕಾರದಿಂದ.